ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಚಾಮರಾಜನಗರ ತಾಲೂಕಿನ ವೀರನಪುರ ಗ್ರಾಮದ ರೈತ ಗುರುಲಿಂಗ ದೇವರು ಅವರಿಗೆ ಸೇರಿದ ಹಸುವಿನ ಮೇಲೆ ಚಿರತೆ ದಾಳಿ ಮಾಡಿದ ಪರಿಣಾಮ ಹಸು ದುರ್ಮರಣ ಹೊಂದಿರುವ ಘಟನೆ ನಡೆದಿದೆ. ರೈತ ಗುರುಲಿಂಗ ದೇವರು ಅರಣ್ಯಾಧಿಕಾರಿಗಳಿಗೆ ವಿಷಯ ತಿಳಿಸಿದರೂ ಯಾವೊಬ್ಬ ಅರಣ್ಯಾಧಿಕಾರಿಯು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮದಲ್ಲಿ ಚಿರತೆ ದಾಳಿಯ ಘಟನೆ ಆತಂಕ ಉಂಟು ಮಾಡಿದೆ ಎಂದು ಗ್ರಾಮಸ್ಥರು ಅಸಮಾಧಾನ ಹೊರಹಾಕಿದ್ದಾರೆ. ಅರಣ್ಯಾಧಿಕಾರಿಗಳು ಕೂಡಲೇ ಚಿರತೆ ಸೆರೆ ಹಿಡಿಯಲು ಕ್ರಮ ವಹಿಸುವ ಮೂಲಕ ಜನರಿಗೆ ರಕ್ಷಣೆ ನೀಡಿ ಎಂದು ಮನವಿ ಮಾಡಿದ್ದಾರೆ. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ಇಲ್ಲಿ ಒಂದು 5-6 ವರ್ಷದಿಂದ ಕಾಡು ಪ್ರಾಣಿಗಳ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಆವಾಗ ಒಂದು ಕರುಗಳು, ಕುರಿ ಅಥವಾ ಚಿಕ್ಕ ಹಸುಗಳ ಮೇಲೆ ಬೀಳ್ತಾ ಇದೆ. ಅರಣ್ಯ ಇಲಾಖೆ ಬಂದವಾಗ ಬೋನ್ ಇಡ್ತಾರೆ, ಮತ್ತೆ ವಾಪಸ್ ಹೊರಟಾಯ್ತಾರೆ. ಹಂಗೆ ಅವ್ರೇನು ಅದು ಗಮನ ತಗೊಂಡು ಅದನ್ನು ಬೋನ್ ಬೀಳ್ಸೋಕ್ಕೆ ನಾವು ಪ್ರಯತ್ನ ಮಾಡಿಲ್ಲ ಅವರು. ಹಿಂಗಾಗಿ ಪದೇ ನಮಗೆ ತೊಂದರೆ ಆಯ್ತಾ ಇದೆ. ನಾವು ಒಬ್ಬರೇ ಹಗಲು ರಾತ್ರಿ ಓಡಾಡ್ತಾ ಇರ್ತೀವಿ, ಭಾಳ ತೊಂದರೆ ಆಗಿದೆ. ಅದರಿಂದ ಅರಣ್ಯ ಇಲಾಖೆಯವ್ರು ಬಂದು ಸೂಕ್ತವಾದ ಕ್ರಮ ತಗೊಂಡು ಆ ಪ್ರಾಣಿನ ಹಿಡಿದು ಕಾಡು ಬಿಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ರೈತರ ಪರವಾಗಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.